ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾಯಿ ನೀನೇ, ತಂದೆ ನೀನೇ, ಬಂಧು ನೀನೇ, ಬಳಗ ನೀನೇ, ನೀವಲ್ಲದೆ ಮತ್ಯಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ವಿಶ್ವಗುರು ಅಪ್ಪ ಬಸವಣ್ಣವರಿಗೆ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಇಲ್ಲಿ ಬಂದಂಥ ಎಲ್ಲ ಶರಣು ಶರಣರಿಗೆ ಶರಣು ಶರಣ. ನಾವು ಇವತ್ತು ಬಸವಣ್ಣನವರು ನಮಗೆ ನಾವು ಇವತ್ತು ಬಸವಣ್ಣನವರು ನಮಗೆ ಲಿಂಗ ಯಾಕೆ ಕೊಟ್ಟಾರ, ಯಾಕೆ ಲಿಂಗ ಕಟ್ಟಿದಾರ, ಹಾಗೆ ಅಲ್ಲಂ ಪ್ರಭು ಮತ್ತು ಜೇಡರ ದಾಸಮಯ್ಯವರು ಸತಿಪತಿ ಜೀವನ ಹೇಗಿರಬೇಕು ಎಂಥ ಸಂದೇಶವನ್ನು ವಚನ ರೂಪದಲ್ಲಿ ನಮ್ಗೆ ತಿಳಿಸಿದ್ದಾರೆ. ಅದ್ರ ಅವು ಎರಡರ ಬಗ್ಗೆ ನಾ ಹೇಳಬೇಕಂತ ಇವತ್ತು ಆಶೆ ಮಾಡೀನಿ. ಕನ್ನಡ ಸ್ವಲ್ಪ ಮತ್ತು ರೂಢಿ ತಪ್ಪ್ಯದ, ಅದಕ್ಕೆ ಸ್ವಲ್ಪ ಏನಾರ ವಚನ ಚಂದಾಗಿ ಏನಾರ ಫರಕ್ ಬಂದ್ರವಿ ನಂಗೆ ನೀವು ಕ್ಷಮಿಸ್ಬೇಕಂತ ಮೊದಲೇ ಕೇಳ್ಕೊಳ್ತೀವಿ. ಲಿಂಗವನ್ನು ಕೊಟ್ಟಿದವರು ಬಸವಣ್ಣನವರು, ಅದ್ರ ಕರ್ತ ಯಾರು? ಬಸವಣ್ಣನವ್ರಿಗೆ. ಸ್ವತಃ ಸರ್ವಜ್ಞ ಹೇಳ್ತಾರ, ಬಸವ ಗುರುವಿನ ಹೆಸರಿನ ಬಲ್ಲವ್ರು ಯಾರಯ್ಯ? ಬಸವ ಗುರುವಿನ ಹೆಸರನ್ನು ಬಲ್ಲವರು ಯಾರಿಲ್ಲವಯ್ಯ? ಲಿಂಗಾಯತ್ಗೆ ಬಸವಣ್ಣನೇ ಕರ್ತಕ ಸರ್ವಜ್ಞ. ಅಲ್ಲಂ ಪ್ರಭು ತಂದು ವಚನದಲ್ಲಿ ಹೇಳ್ತಾರ, ಬಸವಣ್ಣ ನಿಮ್ಮನಿಂದ ಹುಟ್ಟಿತು ಲಿಂಗ, ಬಸವಣ್ಣ ನಿಮ್ಮನಿಂದ ಹುಟ್ಟಿತು ಜಂಗಮ, ಬಸವಣ್ಣ ನಿಮ್ಮನಿಂದ ಹುಟ್ಟಿತು ಪ್ರಸಾದ. ಅಲ್ಲಂ ಪ್ರಭು ಇನ್ನೊಂದು ವಚನದಾಗ ಹೇಳ್ತಾರ, ಆಯಿತು ಬಸವಣ್ಣ ನಿಮ್ಮನಿಂದೆ ಗುರು ಸಹಾಯನಿಗೆ, ಆಯಿತು ಬಸವಣ್ಣ ನಿಮ್ಮನಿಂದೆ ಲಿಂಗ ಸಹಾಯನಿಗೆ, ಆಯಿತು ಬಸವಣ್ಣ ನಿಮ್ಮನಿಂದೆ ಜಂಗಮ ಸ್ವಯಂದೆ, ಆಯಿತು ಬಸವಣ್ಣ ನಿಮ್ಮನಿಂದೆ ಪ್ರಸಾದ ಸ್ವಯಂಗೆ. ಇತಿ ಚತುರವಿಧಿ ಸ್ವಹಿಂತ ನೀವು ಮಾಡಿದ್ರಿ, ಗುಹೇಶ್ವರ ಲಿಂಗಕ್ಕೆ ವಿಲಾಸ ಆಯಿತು ಸಂಗನ ಬಸವಣ್ಣ. ಹಾಗಾಗಿ ಇದು ಎಲ್ಲ ಕರ್ತ ಯಾರಂದರೆ ಇದಕ್ಕೆ ಬಸವಣ್ಣನವರಂತ ಪ್ರಭುದೇವರು ಹೇಳ್ತಾರೆ. ತಮ್ಮ ಬಸವಣ್ಣನಿಂದ ಹುಟ್ಟಿತ್ತು ಗುರು ಲಿಂಗ ಜಂಗಮ ಪ್ರಸಾದ. ಇದು ಲಿಂಗಾಯತ ಧರ್ಮದ ಸ್ಥಾಪಕ ಯಾರಂದರೆ ಬಸವಣ್ಣನವರು. ಬಸವಣ್ಣನವರು ಕೂಡಲ ಸಂಗಮ ಇದ್ದಾಗೆ ದೇವರ ಹೆಸರಲ್ಲಿ ನಡೆದಂಥ ಕದ್ದಾಚಾರ, ಶೋಷಣೆ, ಧರ್ಮದಲ್ಲಿ ಮೂಢನಂಬಿಕೆ ಇವರೆಲ್ಲ ನಡಿಬ್ಯಾಡ್ದಂತ ಹೇಳಿ, ಮತ್ತು ಇನ್ನೊಂದಿತ್ತು ಭಕ್ತ ಮತ್ತು ಭಗವಂತ ಮಧ್ಯೆ ಮತ್ತೊಬ್ಬರು ಇರಬೇಡ್ದು. ಬಸವಣ್ಣನವ್ರ ಉದ್ದೇಶ ಲಿಂಗ ಕಟ್ಟೋದು ಒಂದೇ ಉದ್ದೇಶ ಏನಂದರೆ, ಭಕ್ತ ಮತ್ತು ಭಗವಂತ ನಡು ಯಾರೂ ಇರಬಾರ್ದು. ಭಕ್ತ ಒಬ್ಬನೇ ತಾನು ಭಕ್ತಿದಿಂದೇ ಪೂಜೆ ಮಾಡಬೇಕು. ಅದಕ್ಕಾಗಿ ನಮ್ಮ ಬಸವಣ್ಣನವರು ಏನು ಮಾಡ್ಯಾರಂದರೆ ನಮ್ಗೆ ಇಷ್ಟಲಿಂಗ ನಮಗೆ ಇಷ್ಟಲಿಂಗ ನಮ್ಗೆ ಆತ್ಮೇಲೆ ಮೇಲೆ ಧರಿಸ್ಬೇಕಂತ ಹೇಳ್ಯಾರ. ಯಾಕಂದ್ರೆ ನಮ್ಮ ಲಿಂಗ ನಮ್ಮ ಬಲಿ ಇದ್ಮೇಲೆ ನಾವು ಯಾರು ಬೇಕಾಗಿದ್ದ ಪೂಜೆ ಮಾಡ್ಕೋಬೋದು, ಯಾರು ಬೇಕಾಗಿದ್ದಾಗ ಪ್ರಾರ್ಥನೆ ಮಾಡಬೇಕು. ಯಾವ ಗುಡಿಗೆ ಹೋಗೋದು ಅವಸರ ಇಲ್ಲ, ಯಾವ ಮಹಾರಾಜ ಬೇಡ. ಈಗ ನಾವು ಒಂದು ಏನಾದ್ರು ಪೂಜೆ ಮಾಡ್ತೀವಿ, ಪೂಜೆ ಮಾಡಿದಾಗ ಏನಾಯ್ತದಂದ್ರು ಒಬ್ಬ ಪೂಜೆ ಇಕ್ಕಿದಾಗ ಅದ್ರ ನಡ್ಬರ್ಕೊಂಡು ಬ್ರಾಹ್ಮಣರು ಇರ್ತಾರೆ, ಮಹಾರಾಜರು ಇರ್ತಾರೆ. ಅವ್ರು ಹೇಳಿದ ಪ್ರಕಾರ, ಅವ್ರು ಮಾಡಿಸಿದ ಪ್ರಕಾರ ನಾವು ಪೂಜೆ ಮಾಡ್ತೀವಿ. ಆದ್ರೆ ಬಸವಣ್ಣನವ್ರು ಲಿಂಗ ಕೊಟ್ಟಿದ್ದಕ್ಕೆ ನಮ್ಗೆ ಹೆಂಗದಂದ್ರು ನಾವು ಯಾಕೆ ಬೇಕಾಗಿದ್ದಾಗ ಮಾಡ್ಕೋಬೋದು, ತ್ರಿಕಾಲ ಪೂಜೆ ಮಾಡ್ಕೋಬೋದು ನಾವು ಯಾಕೆ. ಅದಕ್ಕಾಗಿ ಬಸವಣ್ಣನವ್ರು ನಮ್ಗೆ ಇಷ್ಟಲಿಂಗ ಪೂಜೆ ಮಾಡಲಿಕ್ಕೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕಾಗಿ ಕೂಡಲ ಸಂಗಮದಲ್ಲಿ ಒಂದು ಘಟಿಕೆ ಸಮಾರಂಭ ನಡೆದಿತ್ತು. ಅಲ್ಲಿ ನಡೆದಾಗ ಹರಿಹರ ಒಂದು ವಚನದಾಗ ಬರೀತಾರ, ಬಲದೇವರು ಮನಿ ದೇವರಕ್ಕೆ ಕೂಡಲ ಸಂಗಮ ಅವ್ರ ದರ್ಶನಕ್ಕೆ ಬರ್ತಾರೆ. ಅವ್ರ ದರ್ಶನಕ್ಕೆ ಬಂದಾಗ ಬಸವಣ್ಣನವ್ರದ್ದು ವಿಚಾರ, ಅವ್ರು ಹೇಳಿದ ಒಂದು ಜ್ಞಾನ, ಅವ್ರ ತತ್ವಜ್ಞಾನ ಅವ್ರು ಹೇಳಿ ಅವ್ರೇನು ಮನಸ್ಸಿನಾಗ ಏನು ವಿಚಾರ ಮಾಡ್ತಾರಂದ್ರು, ಅಯ್ಯೋ ನನಗೊಂದು ಮಗಳದ, ಆ ಮಗಳಿಗೆ ಬಸವಣ್ಣ ಕೊಟ್ಟು ಮದುವೆ ಮಾಡಿದ್ರು ಹ್ಯಾಂಗಿರ್ತದ ಅಂತ ಅವ್ರು ವಿಚಾರ ಮಾಡಿ ಅವ್ರು ಏನು ಮಾಡ್ತಾರಂದ್ರು, ತನ್ನ ವಿಚಾರವನ್ನು ತಮ್ಮ ಅಕ್ಕ ಆದ ನಾಗಮ್ಮನ ಮುಂದೆ ಇಕ್ತಾರೆ. ಆವಾಗ ಬಸವಣ್ಣವರು ಮೊದಲಾದರೂ ಒಲ್ಲಂತಾರೆ.
ಒಲ್ಲಂದ ಮೇಲೂ ಮತ್ತು ಅವ್ರಿಗೆ ಒಂದು ಸಲ ಏನಾಗಿದ್ದಿರ್ತದಂದ್ರು ಕೂಡಲ ಸಂಗಮ ಕನಸಿನಾಗ ಬಂದು ಹೇಳಿದವ್ರು ಇರ್ತಾರೆ ಹೀಗೆ ಮಂಗಳವೇಳೆಗೆ ಹೋಗು, ಅಲ್ಲಿ ಬಿಜ್ಜ ರಾಜಂದು ಏನು ಇದು ಅದಲ್ಲ ಅದು ನಿಂದಿಂದೆ ಅದು ಉದ್ಧಾರ ಆಗದದ ಅಂತ ಹೇಳಿದಿರ್ತಾರೆ. ಅವ್ರಿಗೇನು ಅನ್ನಿಸ್ತಾರೆ, ಈ ಮದ್ವೆ ನಿಮಿತ್ತಾಗರ ನನಗಲ್ಲಿ ಮಂಗಳವೇಳಕ್ಕೆ ಹೋಗೋ ಪ್ರಸಂಗ ಬಂದೇನೇನೋ ಅಂತ ಮನಸ್ಸಿಗೆ ತಿಳ್ಕೊಂಡು ಅವ್ರೇನು ಮಾಡ್ತಾರಂದ್ರು ಮದಿಗೆ ಒಪ್ಕೊಂಡು ಮಂಗಳವೇಳೆಗೆ ಹೋಗ್ತಾರೆ. ಹೋಗಿದಾಗ ಮಂಗಳವೇಳೆಗೆ ಹೋಗಿದಾಗ ಅಲ್ಲಿ ಮದುವೆ ಮಾಡ್ಬೇಕಂತ ಅಂದಾಗ ಅವ್ರೇನು ಒಂದು ಮಾತು ಇಕ್ತಾರಂತಂದರು, ನೋಡ್ರಿ ನಾ ಮದುವೆ ಆಗಬೇಕು, ಆದರೆ ಅದಕ್ಕಿಂತ ಮುಂದೆ ನಾವೊಂದು ಮಾತು ಹೇಳ್ತೀನಿ, ಗಂಗಾಂಬಿಕಾ ನನಗೆ ಲಿಂಗ ದೀಕ್ಷಾ ತೊಗೋಬೇಕು. ಅವಾಗ ಅವ್ರು ಏನು ಹೇಳ್ತಾರಂದ್ರು, ನೀವು ನಮ್ಮ ಬ್ರಾಹ್ಮಣ ಮಂದ್ಯಾಗಂತೂ ನಮ್ಗೆ ಹೆಣ್ಮಕ್ಳಿಗೆ ಪೂಜಾದು ಅಧಿಕಾರ ಇಲ್ಲ, ಆದರೆ ಮತ್ತು ಲಿಂಗ ಪೂಜಾ ಲಿಂಗ ದೀಕ್ಷೆ ಅಂತೂ ನಮಗಂತೂ ಏನೂ ಗೊತ್ತಿಲ್ಲ. ಅದಕ್ಕಾಗಿ ಅವ್ರು ಏನಂತಾರಂತಂದ್ರು, ನಮ್ಗೆ ಇದು ಲಿಂಗ ದೀಕ್ಷಾ ಕೊಡ್ಲಾಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಬರೋದಿಲ್ಲ ಅಂದ್ರೆ ನಾ ಈ ಮದುವೆ ಒಪ್ಪೋದಲ್ಲ ಅಂತ ಹೇಳ್ತಾರೆ. ಆಗ ಅವ್ರೇನಂತಾರಂತಂದ್ರು, ಇಲ್ಲ ಆಗಲಿ ಬೇಡ ಅಂತ ಹೇಳಿ ಯಾವಾಗ ಗಂಗಾಂಬಿಕಾಕ ಲಿಂಗ ದೀಕ್ಷಾ ಕೊಟ್ಟಿದ ಮೇಲೆ ಅವರು ಮದುವೆ ಮಾಡ್ಕೋತಾರೆ. ಮದುವೆ ಮಾಡ್ಕೊಂಡಿದ್ಮೇಲೆ ಅವ್ರಿಗೆ ಮದುವೆ ಮಾಡ್ಕೊಂಡಿದ್ಮೇಲೆ ಅದ್ರ ಮೇಲೆ ಮುಂದೆ ಏನಾಯ್ತದಂತಂದರು, ಅವಾಗ ಮದುವೆ ಮಾಡ್ಕೊಂಡು ಬಂದಮೇಲೆ ಮುಂದೆ ಸತಿಪತಿ ಹ್ಯಾಂಗಿರಬೇಕು ಅಂಬೋದು ತಮ್ಗೆ ಕೆಲವು ವಚನದಿಂದ ಅಲ್ಲಂ ಪ್ರಭುನೂ ತಿಳಿಸ್ಯಾರ. ಅವಾಗ ಅವಾಗ ಅಲ್ಲಂ ಪ್ರಭು ಒಂದು ಹೇಳ್ತಾರಾಕಿ ಸತಿಪತಿ ಹ್ಯಾಂಗಿರಬೇಕು, ಸತಿಪತಿ ಒಂದೇ ಮನಸ್ಸಿನಿಂದ ಇರಬೇಕು. ಅದಕ್ಕಾಗಿ ಸತಿಪತಿ ಹ್ಯಾಂಗಿರ್ಬೇಕಂತಂದ್ರು ಸಂಸಾರ ಆಗಿ ಮುಕ್ತಿ ಪಡೆಯಬೇಕು ತಿಳ್ಕೊಂಡು ಬಸವಣ್ಣನವರು ಮಂಗಳವೇಳೆಗೆ ಬರ್ತಾರೆ. ಆದ ನಂತರ ಅವರು ಹೇಳ್ತಾರೆ, ಗಂಗಾಂಬಿಕಾ ಮದುವೆಗಿಂತ ಮುಂದೆ ಲಿಂಗ ಪೂಜೆ ಆಗಬೇಕು, ಆದಾಗ ಮದುವೆ ಆಗ್ತದ. ಮದುವೆ ಆಗಿದ ಮೇಲೆ ಇಲ್ಲ ಆಕೀಗ ಒಂದು ಕಡೆ ಬಾಲಲೀಲ ಮಂತ ಸ್ವಾಮಿ ಹೇಳ್ತಾರೆ, ಸಂಸಾರದಲ್ಲಿ ಅಂದರೆ ಸತಗತಿ ಉಂಟು, ಕೇಳ ಮಗನೆ ಬಸವಾದಿ ಪ್ರಮಥರಿಗೆ ನಿಂದೆ ಇಲ್ಲವೇ ಮಗನೆ ಸಂಸಾರ ಪೀಡಿದು ಸನ್ಮಾನ ಮಾರ್ಗದಲ್ಲಿ ನಡೆದರೆ ಕುಶಲ ಶಂಕರ. ಸತಿಪತಿ ಹೇಗಿರಬೇಕಂದರೆ ಎರಡು ಕಣ್ಣು ಒಂದು ದೃಷ್ಟಿ ನೋಡುವ ಗುರಿ ಇರಬೇಕು. ಜೇಡರದಾಸಮಯ್ಯ ತನ್ನ ಒಂದು ವಚನದಾಗಿ ಹೇಳ್ತಾರೆ, ಸತಿಪತಿ ಒಂದು ಆಗಿದ ಭಕ್ತಿ ಹಿತವಾಗಿ ಇಪ್ಪಿತು ಶಿವನಿಗೆ, ಸತಿಪತಿ ಆಗ್ಲಾರ್ದ ಭಕ್ತಿ ಅಮೃತದಾಗೆ ವಿಷಯ ಬೆರೆದಂತೆ ಕಾಣ ರಾಮನಾಥ. ಅವ್ರು ಹೇಳ್ತಾರೆ ಸತಿಪತಿ ಹ್ಯಾಂಗಿರ್ಬೇಕಂತಂದು. ಅದ್ರ ಮೇಲೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಸಲ ಇಬ್ಬರು ಜಂಗಮರು ಹೊಂಟಿದವ್ರು ಇರ್ತಾರೆ. ಅವ್ರು ಏನು ವಿಚಾರ ಮಾಡ್ತಾರೆ, ಇಬ್ಬರು ಸಂಸಾರ ಲೇಸ ಸನ್ಯಾಸಿ ಲೇಸ. ಅವ್ರು ವಿಚಾರ ಮಾಡ್ಕೊತಂತಾರೆ, ಇಲ್ಲಪ್ಪ ನಮಗಂತೂ ತಿಳಿಯಲು ಹೋಗ್ಯದ, ಯಾರಿಗನ್ನು ಕೇಳ್ತಾ ಅವ್ರು ನಡೆದ ಹೋಗ್ತಾ ಜೇಡರದಾಸಮಯ್ಯನ ಮನೆ ಮುಂದೆ ಬರ್ತಾರೆ. ಜೇಡರದಾಸಮಯ್ಯ ಮಾಡ್ಲತ್ತಿದ್ದವ್ರು ಇರ್ತಾರಂದ್ರೆ ಅವರು ಬಟ್ಟೆ ನೇಯ್ಲತ್ತಿದ್ದವ್ರು ಇರ್ತಾರೆ. ಅವಾಗ ಅವ್ರು ಕೇಳ್ತಾರೆ, ನೋಡ್ರಿ ಸ್ವಾಮಿ ನಮ್ಗೆ ಒಂದು ಮಾತು ಕೇಳೋದ, ಏನು ನಮ್ಗೆ ಒಂದು ಪ್ರಶ್ನೆ ಬಿದ್ದ, ಸಂಸಾರ ಲೇಸ ಸನ್ಯಾಸಿ ಲೇಸ. ಅವಾಗ ಅವ್ರು ಹೇಳ್ತಾರೆ, ಬಾಪ್ಪ ಇಲ್ಲಿ ಒಳಗೆ ಕೂಡು, ಕಡಿ ಮಧ್ಯಾಹ್ನ ಆಗ್ಯದ, ಈಗ ಹೇಳ ನಿಮ್ಮ ಬಂದು ಕೂಡು, ಪ್ರಸಾದ ಟೈಮ್ ಐತಿ, ಪ್ರಸಾದ ಮುಗಿದ್ಮೇಲೆ ನಾನು ನಿಮ್ಗೆ ಹೇಳ್ತಿದ್ದಾನೆ.
ಅವಾಗ ಅವ್ರೇನು ಮಾಡ್ತಾರೆ, ಬಂದು ಒಳಗೆ ಕೂಡ್ತಾರೆ. ಕುಂತಾಗ ಜೇಡದಾಸಮ್ಮ ಏನು ಮಾಡ್ತಾರೆ, ಬಟ್ಟೆ ನೇಯ್ತಾ ಇರ್ತಾರೆ. ಅವಾಗ ಹೆಂಡತಿ ಆದದ್ದು ಗಳಿಗೆ ಏನು ಹೇಳ್ತಾರೆ ಅವರು, ಈಗ ಇಲ್ಲಿ ಒಂದು ದೀಪ ಹಚ್ಚಿ ತಂದಿ ಅಂತ ಹೇಳ್ತಾರೆ. ಅಲ್ಲಿ ಕುಂತವ್ರು ಅವ್ರು ಬಂದು ಜಂಗಮ್ರಿ ಏನಂತಾರ, ಏನು ಹುಚ್ಚು ಮನುಷ್ಯನ ತೆಲುಗಿನ ಕೆಟ್ಟದ, ಇಂಥ ಥೋಡು ಖಡಿ ಖಡಿ ಬಿಸಿಲೈತಿ, ಇಂಥ ಪ್ರಕಾಶ ಐತಿ, ಇಂಥದ್ರೆ ದೀಪ ಹಚ್ಚಂತಾನಲ್ಲ ಅಂತಂದ್ರೆ. ಆದ್ಮೇಲೆ ಆಕೆ ಹೆಂಡತಿ ಏನು ಮಾಡ್ತಾ, ಹೋಗಿ ದೀಪ ತಂದು ಹಚ್ತಾ. ಹೆಂಡತಿಗೂ ಪ್ರಶ್ನೆ ಬೀಳ್ತದ, ಆದ್ರೆ ಆಕೆಗೆ ಗೊತ್ತಿರ್ತದ ಇದ್ರ ಹಿಂದೆ ಏನೋ ಒಂದು ಕಾರಣ ಅದ. ಅಂದಲ್ಲೇ ಇವ್ರು ಹೇಳ್ಯಾರ. ಅದ್ರ ನಾವೇನಂತೇವ್ರಿ, ಹಿಂಗೆ ಯಾರ ನಮ್ಮ ಮನೆಗೆ ಯಾರೇ ಹೇಳಿದ್ರು ನಾವೇನಂತೇವೆ, ಏನು ತೆಲುಗಿನ ಕೆಟ್ಟದ, ಏನು ದೀಪ ಹಚ್ಚಂತಾನೆ ಇಂಥ ಬೆಳಗಿನಾಗ ದೀಪ. ಕರೆ ಆಕೆ ಹಂಗೆ ವಿಚಾರ ಮಾಡಲ್ಲ. ಯಾಕಂದ್ರೆ ಅವ್ರು ಸತಿಪತಿ ಒಬ್ರದೊಬ್ರಿಗೆ ಮನ್ಸಿಗೆ ತಿಳ್ಕೊಂಡಿದ್ದವ್ರು ಇರ್ತಾರೆ. ಅದಕ್ಕಾಗಿ ಆಕೆ ತಂದು ದೀಪ ಹಚ್ಚಿಕ್ತ. ದೀಪ ಹಚ್ಚಿಕ್ಕಿದ್ಮೇಲೆ ಪುನಾಲಿಂದು ಪ್ರಸಾದ ಟೈಮ್ ಆಯ್ತದೆ. ಪ್ರಸಾದ ಟೈಮ್ ಆಗೋಣ ಆಕೆ ಏನು ಮಾಡ್ತಾ, ತಣ್ಣಗೆ ಬ್ಯಾಸಿಗೆ ಇರ್ತಂತ ಒಂದು ಗಡಿಗ್ಯಾಗ ಅಂಬಲಿ ಮಾಡಿದಕ್ಕಿರ್ತ. ತಣ್ಣನ ಅಂಬಲಿ ತಂತಿ ಇಕ್ತಾ ಎಲ್ಲರಿಗೆ ಮೂಗರಿಗೂ ಪ್ರಸಾದ ಇರ್ತಾ. ಅವಾಗ ಜೇಡದಾಸಮ್ಮ ಏನಂತಾನ, ಅಂಬಲಿ ಭಾಳ ಸುಡಕ್ಕೈತೈತಿ, ಅದಕ್ಕೆ ಸ್ವಲ್ಪ ಗಾಳಿ ಬೀಸು ಅಂತ. ಆವಾಗ ಅವು ಬಂದು ಜಂಗಮ್ರಿಗೂ ಪ್ರಶ್ನೆ ಬೀಳ್ತದೆ, ಇದು ಹಿಂಗೇನು ವಿಚಿತ್ರ, ದೊಡ್ಡ ಮನುಷ್ಯ ಅಂತಾರ, ಇವ ಹಿಂಗೇನು ಮಾತಾಡ್ಲತ್ತಾನ ಅಂದ್ರೂ ಆಕೆ ಒಂದು ಎದುರು ಮಾತು ಕೇಳಲ್ಲ. ಯಾಕೆ ಕೇಳಲ್ಲ ಅಂತಂದ್ರೆ, ಇದೇ ಆಕೆಗೆ ಅದ್ರ ಒಂದು ಏನಾರ ಕಾರಣ ಅದ. ಅಂದಲ್ಲಿ ಆಕೆ ತಂದು ಗಾಳಿ ಬೀಸ್ತಾ. ಗಾಳಿ ಬೀಸನ್ನ ಅಲ್ಲಿ ಒಂದು ನೀರಿನ ಚರ್ಗಿ ಮೊದಲೇಕೆ ಇಕ್ಕಿದಕ್ಕೆ ಇರ್ತಾಳೆ. ಅಂದ್ರೂ ಒಂದು ನೀರಿನ ಚರ್ಗಿ ತಂದು ಇಕ್ಕಂತಾನೆ. ನೀರಿನ ಚರ್ಗಿ ತಂದು ಇಕ್ಕಿದ್ಮೇಲೆ ಮತ್ತೆ ಅದೇ ನೀರಿನ ಚರ್ಗಿನೂ ತಂದಿಕ್ತ. ತಂದು ಇಕ್ಕಿದಾಗ ಸ್ವಾಮಿ ಕೇಳ್ತಾರ, ಅವು ಬಂದವ್ರು ಕೇಳ್ತಾರೆ, ಏನು ರೀ ಇದು, ಏನು ಹಿಂಗೆ ಅಂತ ಕೇಳ್ತಾರೆ. ಅವಾಗ ಜೇಡದಾಸಮ್ಮ ಹೇಳ್ತಾರ, ಇದಕ್ಕೆ ಸಂಸಾರ ಅಂತಾರೆ ನೋಡಿ. ಯಾಕಂದ್ರು ಸಂಸಾರ ಸತಿಪತಿ ಒಂದು ಮನಸ್ಸಲ್ಲಿದ್ದರೆ ಸಂಸಾರ ಸುಖಿ, ಇಲ್ಲಾಂದರೂ ಸನ್ಯಾಸಿ ಸುಖಿ ಅಂತ ಅವ್ರಿಗೆ ಉದಾಹರಣೆ ಕೊಟ್ಟೆ ಅದು ಹೇಳಿದ. ಅದಕ್ಕಾಗ ಇನ್ನೊಂದು ಮಾತು, ಹಿಂಗೆ ಒಬ್ಬರು ಮತ್ತೊಬ್ಬರು ಅವ್ರ ಹೆಸರು ಏನಂದರು, ಹಿಂಗೆ ಒಬ್ಬರು ಒಂದು ಮಾತು ಹೇಳ್ತಾರೆ ಎಲ್ಲರೂ. ಯಾರು ಹೇಳ್ತಾರೆ ಅಂದ್ರೆ ನೋಡ್ರಿ, ಜಗತ್ ಪ್ರಸಿದ್ಧ ಆದ ತತ್ವಜ್ಞಾನಿ ಸೋಕ್ರೇಟ್ಸ್ ಅವ್ರೇನು ಹೇಳ್ತಾರಂದ್ರು, ಒಂದು ಮಾತು ಹೇಳ್ತಾರ, ಹರ್ ಒಂದು ಮನುಷ್ಯ ಮದುವೆ ಅವಶ್ಯ ಆಗಬೇಕು. ಯಾಕಂದರೆ ಹೆಂಡತಿ ಸರಿಯಾಗಿದ್ದರೆ ಅವ ಸುಖಿ ಆಗ್ತಾನೆ, ಹೆಂಡತಿ ಸರಿಯಾಗಿದ್ದಾಗ ಅವ ವೇದಾಂತ ಆಯ್ತಾನೆ. ಯಾಕಂದ್ರೆ ನೋಡ್ರಿ, ಅವನ ಹೆಂಡತಿ ಹೆಂಗಿರ್ತಾ ಅಂದರು, ಒಂದು ಎಮೇಜನ್ ಅಂತ ಆಕೆ ಹೆಸರು ಇರ್ತದೆ. ಆಕೆಗೆ ಯಾಕೆ ಎಮೇಜನ್ ಅಂತ ಹೆಸರು ಬರ್ತದೆ, ಎಮೇಜನ್ ಒಂದು ನದಿ ಹೆಸರದ. ಅದು ನದಿ ಹೆಂಗದ ಅಂದರು, ಸರಿ ದೊಡ್ಡ ನದಿ ಅದ, ಉದ್ದ ಅಡ್ಡಲ್ಗೆ ಅಡ್ಡ ತಿಡ್ಡ ಅದ ನದಿ. ಅದಕ್ಕೆ ಆಕಿನೂ ಹಾಗೆ ಇರ್ತಾ ಅಂತೀವಿ, ಉದ್ದ ತಿಡ್ಡ ಅಡ್ಡ ತಿಡ್ಡ ಆಯಿತು, ಮನುಷ್ಯನೂ ಒಂದು ಸ್ವಲ್ಪ ರಫ್ ಇರ್ತಾವೆ. ಅದಕ್ಕಾಗಿ ಆಕಿನ ಹೆಸರು ಎಮೇಜನ್ ಇದ್ದಿರ್ತದೆ. ಆಕೆ ಹಾಗೆ ಮಾಡ್ತಾ ಅಂದ್ರೆ ಯಾವತ್ತೂ ಅವ ಹೊರಗೆ ಕಟ್ಟಿ ಕುಂತ ಆಕೆ ವಟ 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 ಒಳ್ಕೊತಾನೆ ಇರ್ತಾಳೆ. ಅದು ಅವನಿಗೆ ರೂಢಿ ಬಿದ್ದಿದ್ದಿರ್ತದೆ. ಅದಾಗ ಅವ ಎಲ್ಲರೂ ಕೇಳ್ತಾರೆ, ಏನು ರೀ ಮತ್ತು ನೀವು ಹಿಂಗೆ ವಟ ವಟ ಅಷ್ಟೇ ಆಕೆ ಅಂತಾಳೆ, ಮತ್ತು ನೀವು ಯಾಕೆ ಸುಮ್ಮ ಕೊಡ್ತೀರಿ, ನಾನು ನಡೀತಾ ಇರ್ತದಪ್ಪ ಹಂಗಂದ್ರೆ ಹೆಂಗಾಯ್ತದ ಅಂತ. ಅಂದಮೇಲೆ ಒಂದು ಸಲ ಮತ್ತೊಬ್ಬರು ಬಂದು ಹಿಂಗೆ ಕೇಳ್ತಾರೆ. ಒಬ್ಬರು ಒಂದು ಸಲ ಏನಾಯ್ತದ, ಒಂದು ಎಲ್ಲ ಚರ್ಚೆ ನಡೆದಿದ್ದಿರ್ತದೆ, ವೇದಾಂತಗಳು ಬಂದವ್ರು ಇರ್ತಾರೆ, ಕಟ್ಟಿ ಮೇಲೆ ಕೂತವ್ರು ಇರ್ತಾರೆ. ಆವಾಗ ಅವನ ಹೆಂಡತಿ ಏನು ಮಾಡ್ತಾ ಅಂದ್ರು, ಬರೀ ಹೊರಗೆ ಒಟ್ಟು 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 ವಳ್ತಾ ಬಂದು ಏನು ಮಾಡ್ತಾ ಅಂದ್ರೆ ಅವ್ನ ನೆತ್ತಿ ಮೇಲೆ ಮುಸ್ರಿ ಸುರ್ಯನ ಅಲ್ಲಿ ಕುಂದಂತ ಎಲ್ಲ ಅವರು ತತ್ವಜ್ಞಾನಿಗಳಂತ, ಏನು ರೀ ಸ್ವಾಮಿ ನೀವು ಹೀಗೆ ಮಾಡಿದ್ರೆ ಹ್ಯಾಂಗೆ ರೀ ಅಂತಂದಾಗ ಅವ್ರು ಏನು ಹೇಳ್ತಾರಂದರು, ಈ ಹತ್ತಕ ಎಲ್ಲ ಒಳಗೆ ಮಳೆ ಮಾಡಾಗ ಗುಡುಗಿತ್ತು, ಈಗ ಬಂದು ಮಳೆ ಬಿತ್ತು. ಆಕೆ ಬೇಯ್ದಿದ್ದೆಲ್ಲ ಗುಡುಗಿತ್ತು, ಈಗ ಬಂದು ಮಳೆ ಬಿತ್ತು. ಆದರೂ ಆಕೆಯಿಂದಿಂದೆ ನಾ ಈಗ ಗೊತ್ತಾ ಇಷ್ಟು ತತ್ವಜ್ಞಾನಿ ಆಗಿನಿ, ಆಕೆಯಿಂದಿಂದೆ ನಾ ಇಷ್ಟು ವೇದಾಂತ ಆಗಿನಿ. ಅದಕ್ಕೆ ಒಬ್ರು ಕೇಳ್ತಾರೆ, ನೀವು ಆಕೀಗ ಹೊರಗೆ ಯಾಕೆ ಬಿಟ್ಟು ಬರಲ್ರಿ, ಇಂಥದ್ದೆಲ್ಲ ಯಾಕೆ ತಾಳ್ಕೊತ್ರಿ ಆಕಿಂದು? ಅಲ್ಲಪ್ಪ, ಆಕಿಂದಿಂದೆ ನಾ ಆತ್ಮಜ್ಞಾನಿ ಆಗಿನಿ, ಆಕಿಂದಿಂದೆ ನಾ ವೇದಾಂತ ಆಗಿನಿ ಅಂತಂದು ಹೇಳ್ತಾರೆ. ಆವಾಗ ಒಂದಿನ ಏನಾಯ್ತದಂತಂದ್ರು, ಬಸ್ ಸ್ಟ್ಯಾಂಡ್ ಬಳಿ ಒಬ್ಬ ಮನುಷ್ಯ ನಡೆದಂಗಿರ್ತಾನೆ. ಅವ ಕೇಳ್ತಾನೆ, ಅವ ಬಂದು ಹೇಳ್ತಾನೆ, ಏನು ರೀ ಸ್ವಾಮಿ ಮತ್ತು ನಿಮ್ಮ ಬಗ್ಗೆ ಎಲ್ಲ ಬಸ್ ಸ್ಟ್ಯಾಂಡ್ದಾಗೆಲ್ಲ ಮಾತಾಡ್ಲತ್ತೀರು, ಏನಂತ ಮಾತಾಡ್ಲತ್ತೀರು? ಏನಿಲ್ಲ,
ಮತ್ತು ಹಂಗೆ ಹಿಂಗೆ ಮಾತಾಡ್ತೀವಿ. ಮತ್ತು ಈಗ ನಾವಾದ್ರೆ ಏನಂತೇವೆ, ನಮ್ಗೆ ಯಾರ ಚಾಡಿ ಚುಗ್ಲಿ ಹೇಳಕ್ಕೆ ಬಂದಾಗ ನಾವೇನು ಮಾಡ್ತೇವೆ, ಬರ್ಯಪ್ಪ ಒಳಗೆ ಬರ್ರಿ, ಬಂದು ಏನು ಸುದ್ದಿ ಏನಿಲ್ಲ ಮತ್ತೇನು ಹೇಳತ್ತೀವಿ ಮತ್ತೇನು ಕೇಳ್ತೇವೆ. ನಮ್ಮ ಕೇಳೋ ಉದ್ದೇಶ ಹಿಂಗೆ. ಅದ್ರ ತತ್ವಜ್ಞಾನಿಗಳು ಶರಣರು ಏನಂತಾರೆ, ಆ ಮತ್ತು ಅಲ್ಲಿಗೆ ಮುಗಿಸ್ತಾರೆ. ಅವ್ರೇನು ಕೇಳ್ತಾರೆ, ಏನಪ್ಪ ಮತ್ತು ಏನು ಹೇಳತ್ತೀವಿ, ಏನು ಅವ ಏನೂ ಕೇಳಲ್ಲ. ಮತ್ತೇನು ಈಗ ನಿಂಗೆ ಒಂದು ಮಾತು ಹೇಳ್ತೀನಿ ಕೇಳು, ಅವ ಅಲ್ಲಿ ಏನು ಮಾತಾಡ್ಲತ್ತಿರು, ನಂಗೆ ಗೊತ್ತಿಲ್ಲ. ಮತ್ತು ಈಗ ನನಗೆ ನೀ ಬಂದು ಹೇಳ್ದು ಅದ್ರದಿಂದ ಏನದ ಗೊತ್ತು, ಅದು ಗೊತ್ತಿಲ್ಲ. ಅಂದಮೇಲೆ ನಿನ್ಗೆ ಅದ್ರದ್ದೇನು ಏನು ಉಪಯೋಗ ಅದ, ಅದು ಗೊತ್ತಿಲ್ಲ. ಅಂದಮೇಲೆ ಅವ ಹೇಳ್ತಾನ, ನೀ ಅಲ್ಲಿ ಕೇಳಿದ ಮಾತು ಸತ್ಯ ಇಲ್ಲ, ನನಗೆ ನೀ ಹೇಳಿದ ಬಂದ ಮಾತಿದ್ದು ಅದ್ರದ್ದು ಉಪಯೋಗ ಇಲ್ಲ. ನಾನು ನಿನಗೆ ಹೇಳಿದ ಮಾತು ಉಪಯೋಗ ಇಲ್ಲ. ಅಂದಮೇಲೆ ಇದು ಒಣ ಪಂಚಾಯತಿ ಯಾಕೆ ಬೇಕು, ಹೊಟ್ಟೋಗಿಲ್ಲ ಅಂತ ಹೇಳ್ದ. ಅಂದಮೇಲೆ ಇದು ಹೇಳ ತಾತ್ಪರ್ಯ ಇಷ್ಟೇಕಿ, ಜ್ಞಾನಿಗಳಾದರೂ ಅವ್ರು ಯಾವಾಗೂ ಮಾತು ಕಿವ್ಯಾಗೆ ತೊಗೊಳಲ್ಲ, ತಲೆ ಕೆಡ್ಸ್ಕೊಂಬಲ್ಲ. ನಾವೇನು ಮಾಡ್ತೀವಿ, ಸ್ವಲ್ಪ ಯಾರು ಹೇಳೋಣ, ಬರೀ ಅದೇ ರಾತ್ರಿ ಬೆಳಗಾನ ಬರೀ ವಿಚಾರ ಮಾಡ್ಕೊತ ಕೊಡ್ತೀವಿ. ಅವ್ರು ನಮ್ಗೆ ಹಿಂಗೆ ಯಾಕಂದ್ರು, ನಮ್ಗೆ ಹಂಗೆ ಯಾಕಂದ್ರು, ಆದರೂ ಅವ್ರು ಹಾಗೆ ಅಂತಿದ್ದಿಲ್ಲ. ಅವ್ರು ಏನು ಮಾಡ್ತೀರಂದ್ರು ಅದು ಮಾತು ಅಲ್ಲಿಂದಲ್ಲೇ ಮುಗಿಸ್ಬಿಡ್ತೀರು. ಅದಕ್ಕಾಗಿ ಶರಣರ ಮಾತುಗಳು ಭಾಳ ಮನಸ್ಸಿಗೆ ನಮ್ಗೆ ಜೀವನದಾಗ ಒಳ್ಳೆಯ ವಿಚಾರನೂ ಕೊಡ್ತಾವೆ. ಮುಂದೆ ಹಿಂಗೆ ಒಂದು ಸಲ ಮತ್ತೊಂದು ಅದಕ್ಕಾಗಿ ಅವರು ಅಲ್ಲಂಪ್ರಭು ಅವ್ರು ಜೇಡದಾಸಮಯ್ಯನ ಇನ್ನೊಂದು ವಚನ ಹೇಳ್ತಾರೆ, ನಾನು ಹೆಂಡ್ತಿದ್ದೆ ನಾ ಸಂಸಾರದಾಗ ಯಾಕೆ ಸುಖಿ ಇದ್ದೀನಿ, ಬಂಧುವನ್ನು ನರಿದರು ಬಳಸಿದವಳು, ಬಂಧುವನ್ನು ನರಿಯದರು ಬಳಸಿದಳು, ತಂದಿದು ಪರಿಮಣಿದಳು, ಬಂಧು ಬಳಗ ಮರೆಸಿದಳು, ದುಗ್ಗಳೆ ಎಂದು ಬಳದಲ್ಲಿ ಕಾಣ ರಾಮನಾಥ. ಅಂದ್ರೆ ಹೇಳೋ ಉದ್ದೇಶ ಏನಂದ್ರು, ದುಗ್ಗಳೆ ಹ್ಯಾಂಗಳ ಅಂದರು ಏನೇ ನಾ ತರಲಿ ಅದು ಒಳ್ಳೆ ವಿಚಾರ ಮಾಡಿ ಬಳಸ್ತಾಳೆ. ಯಾವತ್ತು ಹೆಣ್ಮಕ್ಕಳು ತಂದಿದಂಥ ಏನೇ ಮನೆಯಾಗಿರಲಿ ಅದ್ರ ನಾವು ವಿಚಾರ ಮಾಡಿ ಸಂಸಾರ ಮಾಡದೇ ಅಂದರು ನಮ್ಮ ಸಂಸಾರ ಭಾಳ ಸುಖಿ ಇರ್ತದೆ. ಅಡಮ್ ದಡಮ್ ಮಾಡಿ ಕಡೆ ಸಿಕ್ಕಿದಾಗ ಮಾಡಬಾರ್ದು. ಆಯಿತು, ತಮ್ಮ ಮನೆಯಾಗ ಯಾರೇ ಏನೇ ತರಲಿ, 1000 ಸೀರೆ ತರಲಿ, 100 ಸೀರೆ ತರಲಿ, ಏನೇ ಒಂದು ಒಡವೆ ತರಲಿ, ಏನೇ ತರಲಿ, ಅದಕ್ಕೆ ತಂದಿದ್ದು ಅವರು ಖುಷಿ ಪಡಿಬೇಕು. ಅದು 100 ರೂಪಾಯಿ ಸೀರೆ ತಂದಿರಿ ಇದ್ರಾಗ ಏನದ್ರಿ ಅನ್ಬೇಡ. ಅದು ನಮ್ಮ ಮನಸ್ಸಿಗೆ ಏನು ಮಾಡ್ಬೇಕು, ಅದು 1000 ರೂಪಾಯಿ ಸೀರೆ ಅದಂತ ತಿಳ್ಕೊಂಡು ನಾವು ಮನಸ್ಸಿಗೆ ಖುಷಿ ಆಗ್ಬೇಕು. ಹಂಗೆ ದುಗ್ಗಳಿನ ಸ್ವಭಾವ ಹಂಗಿರ್ತದೆ. ಅದಕ್ಕಾಗಿ ಅವ್ರು ಏನು ಮಾಡಿದ್ದಾರೆ ಇರ್ತಾರೆ, ಜೇಡದಾಸ್ ಮೇರ ಬಂದು ಬಳಗ ಎಲ್ಲ ಸುಖವನ್ನು ಆಕಿನ ಒಳಗೆ ನೋಡ್ತಾರೆ. ಅದಕ್ಕೆ ದುಗ್ಗಳೆ ಹಿಂಗೆ ಇದ್ದಿದ್ದಕ್ಕೆ ನನ್ನ ಜೀವನ ಇವತ್ತು ಹೀಗದ. ಆಯ್ತು, ಇನ್ನೊಂದು ಮಾತು ಏನಂತಂದ್ರು, ಯಾವತ್ತು ಸತಿಪತಿ ಒಂದು ಮನಸ್ಸಲ್ಲಿದ್ದೇವೆ ಅಂದರೆ ಸಂಸಾರ ಸುಖಿ ಆಯ್ತದ ಅಂಬೋದು ತಮ್ಮ ಶರಣರು ಭಾಳಷ್ಟು ವಚನದಿಂದ ಹೇಳ್ಯಾರ. ಹಾಗೆ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಸಭೆ ನಡೆದಿರ್ತದೆ. ಒಂದು ಉದಾಹರಣೆ ಐತಿ. ಅಲ್ಲಿ ಹುಬ್ಬಳ್ಳಿದಾಗ ಸಭೆ ನಡೆದಾಗ ಒಬ್ಬ ಸ್ವಾಮಿ ಇರ್ತಾನೆ. ಸ್ವಾಮಿ ಬಂದಾಗ ಸ್ವಾಮಿ ಪ್ರವಚನ ಮಾಡ್ತಾನೆ. ಒಬ್ಬಾಕಿ ಹೆಣ್ಮಗಳಲ್ಲಿ ಹೋಗ್ತಾಳೆ. ಹೋಗಾಕಿ ಏನಂತಾಳೆ, ಸ್ವಾಮಿ ನಿಮಗೊಂದು ಮಾತು ಕೇಳ್ಬೇಕಂತೀನಿ. ಏನ್ರಿ ಅಂತ. ಇಲ್ಲ, ನನ್ನ ಗಂಡ ಯಾವತ್ತೂ ನನ್ನ ಜೋಡಿ ಜಗಳನೇ ಆಡ್ತಾನೆ. ಯಾಕೆ ಜಗಳ ಆಡ್ತಾನೆ ಅಂತಂದ್ರು, ಮತ್ತು ನೀ ಏನು ಮಾಡ್ತೀವಿ, ನಾ ಏನು ಕಮ್ಮಿ ಇಲ್ರಿ, ನಾ ಅದನ್ನು 10 ಅಂತೀನಿ ಅಂತ. ಅವಾಗ ಸ್ವಾಮಿ ಏನಂತಾರಂದ್ರು, ನೀವು ಹಂಗನ್ಬೇಡ, ನೀ ನಾಳೆಗೆ ಏನು ಬಾವ, ನೀ ಬಾ, ನಿಂಗೆ ಒಂದು ನೀರು ಮಂತ್ರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ನೀರು ಮಂತ್ರಿಸ್ಕೊಡ್ತಾ ಆಕಿ ಮರುದಿನನೇ ಲಘು ಎಲ್ಲ ಮುಗಿಸ್ಕೊತಾ ಹೋಗ್ತಾ. ಒಂದು ನೀರಿನ ಬಾಟ್ಲಿ, ದೊಡ್ಡ ಬಾಟ್ಲಿ ತೊಗೊಂಡು ಬಾ ಅಂತ ಹೇಳ್ದ. ನೀರು ತರ್ತಾನೆ. ನೀರು ತಂದಮೇಲೆ ನೀರು ಮಂತ್ರಿಸೋದೆ ಗಿಂತ್ರಿಸೋದೆ ಆಕಿಗೆ ಒಂದು ಇದೊಂದು ಸಂದೇಶ ಕೊಡ್ತಾನೆ. ಅದು ನೀರು ತಂದೆ ನಿನ್ನ ಗಂಡ ಯಾವಾಗ ಬರ್ತಾನೆ, 5 ಬಡ್ಲಾಗ ಬರ್ತಾನೆ. ಅವ್ರು 5 ಬಡ್ಲಾಗ ಬಂದಾಗ ನೀ ಏನು ಮಾಡ್ಬೇಕಂದ್ರು, ಅವ್ರು ಎಟ್ಟೇ ಬೇಯ್ಲಿ ನೀ ಬಾಯಿ ತೆರಿಬೇಡ್ದು. ನೀ ಬಾಯ್ದಾಗ ಇವು ನೀರು ಇಟ್ಕೊಂಡು ನಿಲ್ಬೇಕು. ಆ ನೀರು ಉಗುಳ್ಬೇಡ್ದು ಬಿ ಅವು ನುಗ್ಗಬೇಡ್ದು ಅಂತ ಹೇಳಿದರ್ತಾರೆ. ಯಾಕಾಗಲ್ಲ ಅಂತ ನಾವು ಬಂದು ತಾನೇ ವಟ 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 ವಾಳ್ತಾನೆ ಬೈತಾನೆ. ಯಾಕಂದ್ರೆ ಈಗ ಏನು ಜವಾಬಿ ಕೊಂಡಾಗ ಬರಲ್ಲ, ಬಾಯ್ದಾಗ ನೀರು ಇರ್ತಾವೆ. ಹೀಗೆ ನಡೀತಾ ಒಂದು 11 ದಿನ ಆಯ್ತು. ಅವಂತನ ನಿಜವಾಗ ನನ್ನ ಹೆಂಡತಿ ಎಷ್ಟು ಚಲೋ ಆಗ್ಯಾಳಲ್ಲ, ಈಗ ಏನು ಒಂದೂ ಉತ್ತರ ಕೊಡಲ್ಲ ಹೋಗ್ಯಾಳ, ಏನು ಜಗಳನ ಆಡಲ್ಲ ಹೋಗ್ಯಾಳ ಅಂದ್ರೆ ಇಲ್ಲ ಏನಂದ್ರೆ ನನ್ನ ಹೆಂಡತಿ ಭಾಳ ಚೇಂಜ್ ಆಗ ಈಗ ಆಕಿಗೆಲ್ಲ ಮತ್ತೆ ಸುಖಲಿಕ್ಬೇಕಂತ ಅವಾಗ ಅವ್ನು ಚೇಂಜ್ ಆಯ್ತಾನೆ. ಸ್ವಾಮಿಗೆ ಬಂದು ಹೇಳ್ತಾರೆ, ಈಗಲೇ ಸ್ವಾಮಿ ಮತ್ತು ಹಿಂಗಿಂಗೆ ಆಗ್ಯದ ಅಂದಾಗ ಅವನು ಸ್ವಾಮಿ ಅಂತಾನ, ಇದು ನೀರಿನಾಗ ಏನಿಲ್ಲಮ್ಮ, ನೀ ಯಾವತ್ತೂ ಗಂಡಸರಾಗಲಿ ಹೆಣ್ಮಕ್ಕಳಾಗಲಿ ಒಬ್ಬರು ಬಾಯಿ ಮಾಡ್ಲತ್ತಿದ ಮೇಲೆ ಒಬ್ಬರು ಗಪ್ ಕೊಡ್ಬೇಕು. ಅವ್ರ ಸಿಟ್ಟಿನಾಗಿದ್ದಾಗ ನಮ್ಗೆ ಅವ್ರಿಗೆ ಯಾವತ್ತೂ ಜವಾಬ್ ಕೊಡಬೇಡ. ಇದು ಮಾತ್ರ ನಾ ಇದು ಜಿಂದಗಿದಾಗ ಯಾವಾಗೂ ಪಾಟಿಸ್ತೀನಿ. ನನ್ನ ಗಂಡಗೆ ಮೊದಲೇ ಸಿಟ್ಟಿಲ್ಲ, ಆದ್ರೆ ಅವ್ರು ಯಾವತ್ತರ ಸಿಟ್ಟಿನಾಗ ಬಂದ್ರು ನಾ ಯಾವತ್ತೂ ಎದುರು ಜವಾಬ್ ಕೊಡ. ಅದರದಿಂದ ನಂದು ಅವ್ರದ್ದು ಜಗಳನೇ ಆಗಲ್ಲ. ಮೇನ್ ಉದ್ದೇಶ ಹೇಳ್ತೀನಿ ನೀವು. ಯಾಕಂದ್ರೆ ಅವ್ರಿಗೆ ಸಿಟ್ಟೇ ಬರಲ್ಲ. ಅವ್ರು ಭಾಳ ಶಾಂತ ಮನುಷ್ಯರ. ಆದ್ರೆ ಅವ್ರಿಗೆ ಸಿಟ್ಟು ಬಂತು ಅಂದ್ರೆ ನಾವು ಒಟ್ಟು ಒಂದು ಎದುರು ಜವಾಬೇ ಕೊಡ. ಗಂಟೆಗೆಲ್ಲ ಮಕ್ಕಳಿಗೆ ಅದ್ರ ಜವಾಬ್ ಕೊಡಲ್ಲ. ಮತ್ತು ನಾ ಯಾವಾಗ ಅಂತೀನಿ ಅಂದ್ರೆ ಅದು ಗೊತ್ತಿರ್ತದೆ ಒಳಗೆ ಅವ್ರು ತಪ್ಪದ. ಅದು ಯಾವಾಗ ಹೇಳ್ಬೇಕು ನಾವು ಗಂಡಸ್ರಿಗೆ, ಅವ್ರು ಕೂಲಾದಾಗ ಹೇಳ್ಬೇಕು.
ಅಂದ್ರೆ ಅವ್ರು ಆ ಮನ್ಸಿನ ವಿಚಾರ ಮಾಡ್ತಾರೆ. ಶೆಟ್ಟಿ ಟೈಮ್ನಾಗ ನಾವು ಜರ್ಕ ಅವ್ರಿಗೆ ಹೇಳ್ದೇವಲ್ಲ, ಅದು ಏನಾಯ್ತದ ಬಾಲಿಗೆ ಇದು ಬಡ್ದಂಗೆ ಅದು ಮ್ಯಾಗ ಬರ್ತದೆ. ಅವ್ರ ಶಿಟ್ಟನು ಹೆಚ್ಚೈತದ, ನಮ್ಮ ಶಿಟ್ಟನು ಹೆಚ್ಚೈತದ. ಅವತ್ತು ಯಾವಾಗ ಭೀ ನಾ ಏನು ಭಾಳ ದೊಡ್ಡಕ್ಕಿಲ್ಲ ನಿಮ್ಗೆಲ್ಲರಿಗೆ ಹೇಳಕ್ಕೆ. ಖರೆ ಯಾವತ್ತೂ ಗಂಡ್ಸು ಮಕ್ಕಳು ಸಿಟ್ಟಿಗೆ ಬಂದರೆ ಹೆಣ್ಮಕ್ಳು ಗಪ್ ಕೊಡ್ಬೇಕು, ಹೆಣ್ಮಕ್ಳು ಸಿಟ್ಟಿಗೆ ಬಂದ್ರೆ ಗಂಡಸರು ಅಂದಲೇ ಸತಿಪತಿ ಸಂಸಾರ ಸುಖಿ ಆಯ್ತದ ಅಂಬೋದು ನಮ್ಗೆ ಈ ಶರಣರದಿಂದ, ನಮ್ಗೆ ವಚನದಿಂದ ನಮ್ಗೆ ಗೊತ್ತಾಯ್ತದ. ಜೈ ಗುರು ಬಸವ. ఈనాటి వచన వైభవ కార్యక్రమంలో భాగంగా మన ఆత్మీయ శరణు బంధువులు సహోదరి శ్రీమతి మంగళ కౌలాస్ గారు శరణుల సంసారికం ఏదైతే వారి కౌటుంబిక వ్యవస్థ ఉందో ఏ విధంగా ఉన్నది అనే విషయాన్ని వారు ప్రస్తావిస్తూ దానికి సంబంధించిన అల్లము ప్రభు గారి వచనము, జేడర దాసిమయ్య గారి వచనం ఉదాహరిస్తూ ఎంతో చక్కగా చెప్పారు. దానికి తోడుగా తన కౌటుంబిక వ్యవస్థలో ఏ విధంగా భార్యాభర్తల మధ్య సత్సంబంధం అనేది నెలకొంటుంది, దానికి కావలసిన మంత్రం ఏమిటి అంటే ఒకరికొకరు అర్థం చేసుకోవడము. ఎదుటివారు కోపంగా ఉన్నప్పుడు వీరు చల్లగా ఉండడం, వారు చల్లగా ఉన్నప్పుడు వారు చేసిన తప్పులను గుర్తు చేయడం. అంతే, అడ్జస్ట్మెంట్ అనేది ఉండాలి అనే వారి స్వీయ అనుభవాన్ని కూడా చెప్పారు. నిజంగా మన శరణులు కూడా అదే ఉదహరించారు. సంసారిక జీవితంలో, దాంపత్య జీవితంలో ఈ దాంపత్య జీవితం సుఖంగా ఆనందంగా గడవాలంటే 2 మంత్రాలను పాటించాలి, 2 నియమాలను పాటించాలి. ఒకటి అవగాహన, అండర్స్టాండింగ్ ఉండాలి ఇద్దరి మధ్యన. ఒకరి ఆలోచనలను ఇంకొకరు గౌరవించాలి. మీ ఆలోచనలను మీ భార్య గౌరవించాలి, మీ భార్య ఆలోచనలను మీరు గౌరవించాలి. అంటే అవగాహన, అండర్స్టాండింగ్ అనేది ఉండాలి. అవగాహన రాహిత్యం ఎక్కడుంటుందో అక్కడ ఇద్దరి మధ్యన ఒక సౌహార్దపూరితమైన వాతావరణం ఉండదు. ఒకరికొకరు కత్తులు దూసుకొని ఒకరి మీద ఒకరు ఎప్పుడు దాడి చేయాలి, భౌతిక దాడి కానీ, మాటలతో కానీ, చేష్టలతో కానీ వాళ్ళని ఏ విధంగా కించపరచాలి, నాకు ఇట్లన్నది అని భర్త, నాకు ఇట్లన్నడు అని భార్య ఒకరికొకరు కొట్లాడుకొని సంసారాన్ని నరకం చేసుకున్న సందర్భాలు ఎన్నో ఉన్నాయి. కాబట్టి ముందు భార్యాభర్తల మధ్యన కావాల్సింది అవగాహన, అండర్స్టాండింగ్ ఉండాలి. అక్కగారు చాలా చక్కగా చెప్పారు. ఒకరు కోపంలో ఉన్నప్పుడు ఇంకోళ్ళు శాంతంగా ఉండాలి. అది ఇద్దరి మధ్యన అవగాహన అనేది ఉంటే వారి సంసారం సాఫీగా సాగుతుంది. ఇక రెండవది సర్దుబాటు గుణం ఉండాలి, అడ్జస్ట్మెంట్. ఒకరికొకరు అడ్జస్ట్ కావాలి. లైఫ్ ఈజ్ అన్ అడ్జస్ట్మెంట్ అన్నారు. అంటే మన జీవితమే ఒక పరిస్థితులకు తగ్గట్లు మనం అడ్జస్ట్ కాక తప్పదు. ఇప్పుడు పులి మేక ఒకే బోన్లో ఉన్నాయి అనుకోండి, అయితే పులి మేక మీద ఎప్పుడు దాడి చేస్తుందో తెలియదు. అయితే మేక కూడా తెలివితేటలు ఉపయోగించి పులికి మచ్చిక చేసుకుంటుంది. ఇప్పుడు సర్కస్లో చూడండి, 2 ఒకటే చుట్టూ ఉంటాయి కదా. ఇప్పుడు సరే పులులు ఉండలేవు, కానీ అప్పుడు సర్కస్ ఫీట్స్లలో పులి నోటి దగ్గర మేక నిలబడి ఉండేది. అయితే మరి పులి మేకను చూడగానే ఇప్పుడు మన ముందు లడ్డు పెడితే మనం గమన కూర్చుంటామా? అట్లా దాడి చేయాలి కానీ చేయదు. ఎందుకంటే అవి ఒకదానికొకటి అడ్జస్ట్ అయిపోయినాయి, కలిసి ఒకటే చోట జీవిస్తున్నాయి. కాబట్టి వాటి మధ్యన సఖ్యత అనేది ఏర్పడింది. మేము ఒకటే చోట కలిసి ఒకే బోన్లో ఉంటున్నామనే భావన వాటికి కలుగుతున్నది. అంటే పశువుల మధ్య, జంతువుల మధ్య కూడా అటువంటి అవగాహన అనేది ఉన్నప్పుడు మనం మానవులం, పరిస్థితులకు అనుగుణంగా మనం కూడా సర్దుకోవాలి. సర్దుబాటు గుణం ఎవరిలో ఉంటుందో వారి
దాంపత్య జీవితం సుఖంగా గడుస్తుంది. డార్విన్ అనే శాస్త్రవేత్త జీవ పరిణామ సిద్ధాంతాన్ని ప్రతిపాదించాడు. అందులో యోగ్యతమ జీవుల సార్థక జీవనం అంటే ఏ జీవులు ఎక్కువ రోజులు బ్రతుకుతాయి, జీవిస్తాయంటే ఏవి యోగ్యతలను కలిగి ఉంటాయో అవి ఎక్కువ రోజులు జీవిస్తాయి. సర్వైవల్ ఆఫ్ ద ఫిట్టెస్ట్ అంటారు దానికి ఇంగ్లీష్లో. అయితే యోగ్యతల్లో ఇది కూడా ఒకటి, సర్దుబాటు గుణము, మరి పరస్పర అవగాహన. ఇద్దరి మధ్యన అవగాహన ఉన్నప్పుడే అక్కడ సమన్వయం అనేది ఉంటుంది. సర్దుబాటు గుణం ఉన్నప్పుడే మనము ఈ దాంపత్య జీవితంలో ముందుకు సాగగలుగుతాం, ఒక ఆదర్శ దంపతులుగా గుర్తించబడతాం. అటువంటి సర్దుబాటు గుణాన్ని ప్రతి జీవి కూడా అలవర్చుకుంటున్నది. వాటిని చూసి మనం నేర్చుకోవాలి. వాటికంటే మనం ఎంతో తెలివిపరులం, మనకు వివేకం ఉంది, మళ్ళీ శక్తి సామర్థ్యాలు ఉన్నాయి. అయినా ఇద్దరి మధ్యన అవగాహన రాహిత్యం వలన, అవగాహన లోపం వలన ఎన్నో కుటుంబాల మధ్యన ఇప్పుడు ఎన్నో కుటుంబాలు విడిపోతున్నాయి. పిల్లలు అయిన తర్వాత కూడా విడిపోతున్నారు. ఇప్పుడు అది ఒక ఫ్యాషన్గా మారిపోయింది. డైవర్స్ కేసెస్ ఇప్పుడు కోర్టులో ఎక్కువ కేసులు ఏమున్నాయంటే దొంగతనం కేసులు, తర్వాత రెండవది డైవర్స్ కేసులు ఉన్నాయి. ఎందుకంటే ఇద్దరి మధ్యన అవగాహన రాహిత్యం, అండర్స్టాండింగ్ అనేది లేదు. నేను పెద్ద నేనేం తక్కువ నీవు అని ఇట్లా తనకు తానే అహంభావంతో ఎదుటి వాళ్లను చిన్న చూపుతో చూడడము. ఆమె స్త్రీ, ఆమె చెప్పిందే వినాలి, ఆమె అబల కాదు, ఆమె కూడా సబలనే ఈరోజు. ఎందుకంటే ఆమె కూడా నీతో సరి సమానంగా చదువుతున్నది, నీ అంత సంపాదిస్తున్నది. ఆమె ఇద్దరు సరి సమానంగా పనులను కూడా పంచుకోవాలి, దాంతోపాటు ఒక ఆనందమయమైన జీవితాన్ని కూడా పంచుకోవాలి. అటువంటి అవగాహన ఉన్నప్పుడే అక్కడ సద్భావన అనేది ఉంటుంది. అదే విషయాన్ని ఈనాటి వచన వైభవ కార్యక్రమంలో అక్కగారు ఎంతో చక్కగా వివరించారు. వారికి మనందరి తరఫున ధన్యవాదాలు, కృతజ్ఞతలు.